ಇದು ರಾಜ್ಯ ಪೊಲೀಸ್ ಇಲಾಖೆಯ ಬಿಗ್ ಬ್ರೇಕಿಂಗ್ ಸುದ್ದಿ. ಐಪಿಎಸ್ ಅಧಿಕಾರಿಗಳ ಅಂತರ್ಯುದ್ಧದ ಸುದ್ದಿ ಇದು. ಪೊಲೀಸ್ ಇಲಾಖೆಯಲ್ಲಿ ಐಪಿಎಸ್ ವರ್ಸಸ್ ಐಪಿಎಸ್ ಶುರುವಾಯಿತಾ? ಕನ್ನಡಿಗ ಅಧಿಕಾರಿಗಳ ಮೇಲೆ ಪರರೆ ಸವಾರಿ ಮಾಡ್ತಿದ್ದಾರಾ? ಇದು ರಾಜ್ಯದ ಗೃಹ ಮಂತ್ರಿ ನೋಡಬೇಕು, ಗೃಹ ಇಲಾಖೆ ಗಮನಿಸಬೇಕು. ಇದು ಐಪಿಎಸ್ ಅಧಿಕಾರಿಗಳ ಅಂತರ್ಯುದ್ಧದ ಸುದ್ದಿ. ಪೊಲೀಸ್ ಇಲಾಖೆಯಲ್ಲಿ ಐಪಿಎಸ್ ವರ್ಸಸ್ ಐಪಿಎಸ್ ಶುರುವಾಗಿದೆ. ಕನ್ನಡ ಅಧಿಕಾರಿಗಳ ಮೇಲೆ ಪರರೆ ಸವಾರಿ ಮಾಡ್ತಿದ್ದಾರಾ ಅನ್ನೋ ಅನುಮಾನ. ಡಿಜಿ ಮತ್ತು ಐಜಿಗೆ ಪತ್ರ ಬರೆದಿದ್ದಕ್ಕೆ ಡಿಸಿಆರ್ಇ. ಮಂಗಳೂರು ಕಮಿಷನರ್ ವಿರುದ್ಧ ಕಾಶಿ ಸಮರ. ಕಮಿಷನರ್ ರೆಡ್ಡಿ ವಿರುದ್ಧದ ಆರೋಪ ಸತ್ಯನಾ? ಪರರೆ ಸವಾರಿ ಮಾಡ್ತಿದ್ದಾರಾ ಅನ್ನೋ ಅನುಮಾನ. ಇದು ರಾಜ್ಯ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಈ ಸುದ್ದಿನ ಗಮನಿಸಬೇಕು. ಪರರೆ ಸವಾರಿ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗಳಿದ್ದಾವೆ. ಡಿಜಿ ಮತ್ತು ಐಜಿಪಿಗೆ ಪತ್ರ ಬರೆದಿದ್ದಕ್ಕೆ ಡಿಸಿಆರ್ಇ ಎಸ್ಪಿ ಕಾಶಿ. ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ವಿರುದ್ಧ ಕಾಶಿ ಸಮರ ಸಾರಿದ್ದಾರೆ. ಕಮಿಷನರ್ ರೆಡ್ಡಿ ವಿರುದ್ಧ ಯಾಕೆ ಶುರುವಾಯಿತು ಸಮರ? ಹಿರಿಯ ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ ಡಿಜಿಪಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಸುಮಾರು 30 ನಿಮಿಷ ಸಮಯ ನೀಡಿದ್ರೆ ಐಪಿಎಸ್ ಅಧಿಕಾರಿಯ ಕರ್ಮಕಾಂಡವನ್ನು ಸಂಪೂರ್ಣವಾಗಿ ಬಯಲು ಮಾಡುತ್ತೇನೆ. ಯಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಧೀರ್ ರೆಡ್ಡಿ ಎನ್ನುವಂತಹ ನೂತನ ಕಮಿಷನರ್ ಅಲ್ಲಿರುವ ಪುಡಿ ರೌಡಿಗಳ ಹೃದಯದಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೋ ಆ ತರಹದ್ದೊಂದು ಕಮಿಷನರ್ ವಿರುದ್ಧ ಕೇಳಿ ಬಂದಿರೋ ಆರೋಪ ಇದು. ನಿಜಕ್ಕೂ ಐಪಿಎಸ್ ಅಧಿಕಾರಿ ಸುಧೀರ್ ರೆಡ್ಡಿಯ ವಿರುದ್ಧ ಡಿಜಿಪಿಗೆ ದೂರು ದಾಖಲಾಗಿದೆ. ಕನ್ನಡಿಗ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇವರು ಹೇಳಿದಂತೆ ಕೆಲಸ ಮಾಡಬೇಕು, ಇಲ್ಲದಿದ್ರೆ ಮಾನಸಿಕ ಹಿಂಸೆ. ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಕಿರುಕುಳ ಆರೋಪ. ಐಪಿಎಸ್ ಅಧಿಕಾರಿಗಳ ಕರ್ಮಕಾಂಡ ಬಿಚ್ಚಿಡ್ತೀನಿ, 30 ನಿಮಿಷ ಸಮಯ ಕೊಡಿ, ಕರ್ಮಕಾಂಡ ಬಿಚ್ಚಿಡ್ತೀನಿ. 30 ನಿಮಿಷ ಸಮಯ ಕೊಟ್ರೆ ಮಾನಸಿಕ ಕಿರುಕುಳ ಆರೋಪ ಡಿಜಿ ಐಜಿಪಿಗೆ ಎಸ್ಪಿ ಕಾಶಿದು. 30 ನಿಮಿಷ ಸಮಯ ಕೊಡಿ, ನಾನು ಕರ್ಮಕಾಂಡ ಬಿಚ್ಚಿಡ್ತೀನಿ. ಏನು ಕೋಟೆ ಬಾಗ್ಲ ಅದು 30 ನಿಮಿಷ ತಗೊಳಕ್ಕೆ? ಯಾವ ಸುಧೀರ್ ರೆಡ್ಡಿ ನೋಡ್ರಿ, ಭಾಷೆಯೇ ಆಧರಿಸಿಕೊಂಡು ಒಬ್ಬ ಅಧಿಕಾರಿಯನ್ನ ಆರೋಪಿಸೋದು ಕೂಡ ತಪ್ಪು. ಅದರರ್ಥ ಈ ದೂರೇ ತಪ್ಪು ಅಂತಲ್ಲ. ರೆಡ್ಡಿ ಎನ್ನುವ ಕಾರಣಕ್ಕೆ ಕನ್ನಡಿಗನ ಮೇಲೆ ಸವಾರಿ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಇದೆಯಲ್ಲ, ಪೊಲೀಸ್ ಇಲಾಖೆಯನ್ನ ಕಾಮನ್ ಮ್ಯಾನ್ ಯಾವ ತಕ್ಕಡಿಯಲ್ಲಿ ತೂಗಬೇಕು ಅನ್ನೋದ್ರ ಬಗ್ಗೆ ಗೊಂದಲಗಳು ಸೃಷ್ಟಿ ಆಗ್ತವೆ. ಪೊಲೀಸ್ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ, ಅದರಲ್ಲಿ ರೆಡ್ಡಿ ಆದ್ರೇನು, ಅಣ್ಣಾಚಿ ಆದ್ರೇನು, ಅಣ್ಣನಾದ್ರೇನು, ಕನ್ನಡಿಗನೋ ಆಂಧ್ರದವನೋ ತಮಿಳುನಾಡಿನವನೋ ಅನ್ನೋ ಪ್ರಶ್ನೆ ಬರೋದಿಲ್ಲ. ಖಾಕಿ ಹಾಕೊಂಡಿರೋ ಅಧಿಕಾರಿ ನಮ್ಮ ಮುಂದೆ ಅಧಿಕಾರಿ ಒಬ್ಬ, ಆತನೊಬ್ಬ ಪೊಲೀಸ್ ಆರಕ್ಷಕ, ಆರ್ಥಕರಿಗೆ ರಕ್ಷಣೆಯನ್ನು ಕ್ಷಣಾರ್ಧದಲ್ಲಿ ಕರುಣಿಸುವ ಒಬ್ಬ ಪೊಲೀಸ್ ಅಧಿಕಾರಿ. ತಪ್ಪಿತಸ್ಥನಿಗೆ ಆ ಪೊಲೀಸ್ ಅಧಿಕಾರಿ ಒಂದು ತರಹದ ಯಮರೂಪದಂತೆ ಕಾಣುತ್ತಾನೆ. ಅಮಾಯಕರಿಗೆ ರೆಸ್ಪೆಕ್ಟ್ ಕೊಡಬಹುದಾದ ಒಂದು ವ್ಯಕ್ತಿತ್ವವಾಗಿ ಕಾಣಿಸುತ್ತೆ. ಆದರೆ ಈ ಆರೋಪ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇಲ್ಲಿಯೂ ಕೂಡ ಭಾಷೆಯ ಜಗಳ ಶುರುವಾಯಿತಾ ಅನ್ನೋದು. ಅಧಿಕಾರಿಯ ಕರ್ಮಕಾಂಡವನ್ನು ಸಂಪೂರ್ಣವಾಗಿ ಬಯಲು ಮಾಡುತ್ತೇನೆ, ಎಸ್ಪಿ ಕಾಶಿನಾಥ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಡಿಜಿಪಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಮಾನಸಿಕ ಕಿರುಕುಳ ಮತ್ತು ತಾರತಮ್ಯ ಆರೋಪಗಳನ್ನು ಉಲ್ಲೇಖಿಸಿರುವ ಅವರು, ಅಂದ್ರೆ ಕಿರುಕುಳ ಹರಾಸ್ಮೆಂಟ್ ಮಾಡಲಾಗ್ತಾ ಇದೆ ಅನ್ನೋದು. ಐಪಿಎಸ್ ಅಧಿಕಾರಿಗಳ ಅಂತರ್ಯುದ್ಧದ ಅಸಲಿಯತ್ತೆ ಹಾಗಾದ್ರೆ ಡಿಜಿ ಮತ್ತು ಐಜಿಪಿ ಸಲೀಂಗೆ ಪತ್ರ ಬರೆದಿದ್ದಕ್ಕೆ ಡಿಸಿಆರ್ಇ ಎಸ್ಪಿ ಕಾಶಿ. ಪತ್ರ ಬರೆದು ಸಲೀಂ ಸಮಯ ಕೇಳಿದ್ದಕ್ಕೆ ಡಿಸಿಆರ್ಇ ಎಸ್ಪಿ ಕಾಶಿ. ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ. ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ. ಕಾಶಿ ಆರೋಪಕ್ಕೆ ಏನಂತಾರೆ ಸುಧೀರ್ ಕುಮಾರ್ ರೆಡ್ಡಿ? ಎಂತಹ ಮಂಗಳೂರನ್ನ ಎಲ್ಲಿಗೆ ತಂದಿದ್ದಾರೆ ಸುಧೀರ್ ರೆಡ್ಡಿ ಅಂದ್ರೆ, ದಕ್ಷಿಣ ಕನ್ನಡದಲ್ಲಿ ಗಂಟೆ 8 ಆಗ್ತಾ ಇದ್ದ ಹಾಗೆ ದೊಡ್ಡ ದೊಡ್ಡ ಕಟ್ಟಡದ ರೂಟ್ ಫೂಟ್ ನಲ್ಲಿ ಕೂತು ಯಾರು ಕುತ್ತಿಗೆ ಮೇಲೆ ತಲವಾರಿಡೋದು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಒಂದು ಕಾಲದಲ್ಲಿ. ಇತ್ತೀಚೆಗೆ ಹೇಳ್ತಾ ಇರೋದು ನಾನು, ಕಟ್ಟಡಗಳ ರೂಟ್ ಫೂಟ್ ನಲ್ಲಿ ನಿಂತ್ಕೊಂಡು ತಲೆ ಮೇಲೆ ತಿಲಕ ಹಾಕದವನ, ತಲೆ ಮೇಲೆ ಟೊಪ್ಪಿ ಹಾಕದವನ ಹೆಂಗೆಂಗು ಯಾವ್ಯಾವ ರೂಪದಲ್ಲಿ ಕತ್ತರಿಸೋಣ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅಂತಹ ವಾತಾವರಣವನ್ನು ಬದಲಿಸಿದ ಒಬ್ಬ ಕಮಿಷನರ್ ಇದ್ರೆ ಅದು ಸುಧೀರ್ ರೆಡ್ಡಿ. ಇದು ಫ್ರೀಡಮ್ ಟಿವಿಯ ನಿರ್ಧರಿತ ಸಾಲುಗಳಲ್ಲ, ಆ ಭಾಗದ ಜನರು ಹೇಳುವಂತಹ ಅಭಿಪ್ರಾಯ. ಆ ತರಹದೊಂದು ಸುಧೀರ್ ರೆಡ್ಡಿಯ ವಿರುದ್ಧ ಈಗ ಕೇಳಿ ಬರ್ತಾ ಇರೋ ಆರೋಪ ಇದು. ಯಾರು ಮಾಡ್ತಾ ಇರೋದು? ಪೊಲೀಸ್ ಅಧಿಕಾರಿಯೇ. ಹಾಗಾದ್ರೆ ಈ ಪೊಲೀಸ್ ಅಧಿಕಾರಿಗಳನ್ನ ಭಾಷಾವಾರು ವಿಂಗಡಣೆ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆಯಾ? ಅದು ಒಂದು ಚರ್ಚೆ. ಮತ್ತೊಂದು ಚರ್ಚೆ, ಸುಧೀರ್ ರೆಡ್ಡಿ ಎನ್ನುವಂತಹ ಕಮಿಷನರು ಹಿಂಸೆ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ, ತಾರತಮ್ಯ ಕೊಡ್ತಾರೆ. ತಾರತಮ್ಯ ಅಂದ್ರೆ ಡಿಸ್ಕ್ರಿಮಿನೇಷನ್, ಭೇದ ಭಾವವನ್ನು ತೋರ್ತಾರೆ. ಹಿಂಸೆ ಅಂದ್ರೆ ಹರಾಸ್ಮೆಂಟ್ ಮಾಡ್ತಾರೆ. ಯಾರಿಗೆ?
ತನ್ನ ಕೆಳಹಂತದ ಅಧಿಕಾರಿಗಳಿಗೆ ಯಾವ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ, ಅದರರ್ಥ ಏನು ಅಂದ್ರೆ ಕನ್ನಡಿಗನ ಮೇಲೆ ಸವಾರಿ ಮಾಡೋದಕ್ಕೆ ಪರರು ರೆಡಿಯಾಗಿದ್ದಾರೆ ಎನ್ನುವಂಥ ಅರ್ಥ. ನಿಜಕ್ಕೂ ಇದು ಸುಳ್ಳೋ ಅಥವಾ ಸತ್ಯನೋ ಅನ್ನೋದು ತನಿಖೆ ನಂತರ ಬಯಲಾಗಬೇಕು. ಸಲೀಂ ಸಾಹೇಬರಿಗೆ ಪತ್ರ ಹೋಗಿದೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಇಲ್ಲದಿದ್ದರೆ ತನ್ನ ಇಲಾಖೆಯ ಮಾನ ಮರ್ಯಾದೆ, ಇದು ತನ್ನ ಇಲಾಖೆಯ ಮಾನ ಮರ್ಯಾದೆ. ಮಂಗಳೂರು ಭಾಗದ ಮೀನಿನ ಮಾರ್ಕೆಟ್ನಲ್ಲೂ ಕೂಡ ಸುಧೀರ್ ರೆಡ್ಡಿ ಹೆಸರು ಕೇಳಿ ಬರುತ್ತೆ. ಮಂಗಳೂರಿನ ತರಕಾರಿ ಮಾರ್ಕೆಟ್ನಲ್ಲೂ ಕೂಡ ಸುಧೀರ್ ರೆಡ್ಡಿಯ ಹೆಸರು ಕೇಳಿ ಬರುತ್ತೆ. ಮಂಗಳೂರಿನ ಪಾರ್ಕ್ಗಳಲ್ಲಿ ಹೆಣ್ಣು ಮಗಳು ಏಕಾಂಗಿಯಾಗಿ ನಡ್ಕೊಂಡು ಹೋಗಬೇಕಾದ್ರೂ ಕೂಡ ನನಗೇನಾದರೂ ಅಪಾಯ ಆದರೆ ಸುಧೀರ್ ರೆಡ್ಡಿ ಫೋನ್ ಮಾಡ್ತೀನಿ ಅನ್ನೋ ಚರ್ಚೆಗೂ ಕೂಡ ಕಾರಣರಾಗಿರ್ತಕ್ಕಂತಹ ಕಮಿಷನರ್ ಸುಧೀರ್ ರೆಡ್ಡಿ ಅವರ ಆ ಧನಾತ್ಮಕವಾದ ಚರ್ಚೆಗಳ ನಟ್ಟ ನಡುವೆ ಈ ತರಹದೊಂದು ನೆಗೆಟಿವ್ ಚರ್ಚೆಗಳು ಶುರುವಾಗಿದೆ. ಇಲ್ಲಿ ಸತ್ಯ ಯಾವುದು, ಮಿಥ್ಯೆ ಯಾವುದು, ಸುಳ್ಳು ಯಾವುದು, ತಪ್ಪು ಯಾವುದು ಎಲ್ಲವೂ ಕೂಡ ತನಿಖೆ ನಂತರ ಬಯಲಾಗಬೇಕು. ಸುಧೀರ್ ಕುಮಾರ್ ರೆಡ್ಡಿಯ ವಿರುದ್ಧ ಆರೋಪವೊಂದು ಕೇಳಿ ಬಂದಿದೆ. SP ಅವರ ಪ್ರಕಾರ ಅವರು ಹೇಳದಂತೆ ಕೆಲಸ ಮಾಡದಿದ್ರೆ ಮೆಮೊ ನೀಡುವ ಮೂಲಕ ಮಾನಸಿಕ ಹಿಂಸೆಯನ್ನು ನೀಡಲಾಗ್ತಾ ಇದೆ. ಕೆಲಸ ಮಾಡದೇ ಇದ್ರೆ ಮೆಮೊ ನೀಡುವಂತಹ ಒಂದು ಹಿಂಸೆಯನ್ನು ಕೊಡಲಾಗ್ತಾ ಇದೆ ಎನ್ನುವಂಥದ್ದು. ಮೇಲಾಧಿಕಾರಿಗಳು ಕೆಲಸ ಹೇಳಿದಾಗ ಕೆಲಸ ಮಾಡಬೇಕಲ್ಲ, ಕೆಲಸ ಮಾಡದಲ್ಲೇ ಇದ್ರೆ ಮೆಮೊನು ಕೊಡ್ತಾರೆ. ಎಲ್ಲವೂ ಕೂಡ ಅವರವರ ಕಾರ್ಯವ್ಯಾಪ್ತಿಯಲ್ಲಿ ಅವೆಲ್ಲವೂ ಕಾಮನ್. ಆದರೆ ಈ ತರಹದೊಂದು ಆರೋಪ ಯಾಕೆ ಕೇಳಿಬಂತು? ಮಾನಸಿಕ ಹಿಂಸೆಯನ್ನು ನೀಡಲಾಗುತ್ತಿದೆ, ವಿಶೇಷವಾಗಿ ಕರ್ನಾಟಕದ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಕಿರುಕುಳ ನೀಡಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಈಗಾಗಲೇ ಹಲವು ಬಾರಿ ಲಿಖಿತ ದೂರು ನೀಡಿದರೂ ಕೂಡ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಅಲ್ಲದೆ ಈ ವಿಷಯವನ್ನು ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ಗಮನಕ್ಕೂ ಕೂಡ ತರಬೇಕು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಒಂದು ವಾರದೊಳಗೆ ತಮ್ಮನ್ನು ಭೇಟಿ ಮಾಡಲು ಅವಕಾಶವನ್ನು ಕಲ್ಪಿಸುವಂತೆ DGP ಅವರನ್ನು ವಿನಂತಿಸಿರುವ SP ಮುಕ್ತವಾಗಿ ಮಾತನಾಡಿ ಸತ್ಯಾಂಶವನ್ನು ಬಯಲು ಮಾಡುವ ಉದ್ದೇಶ ಹೊಂದಿದ್ದಾರೆ. ಈ ಘಟನೆ ರಾಜ್ಯ ಪೊಲೀಸ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ಹರಿದಿದೆ. ನೋಡ್ರಿ, ಸ್ಟೆಥೆಸ್ಕೋಪ್ ಹಿಡಿಯುವಂತಹ ವೈದ್ಯನು, ಯೂನಿಫಾರ್ಮ್ ತೊಡುವಂತಹ ಖಾಕಿ, ಭಾಷಾವಾರು ಜನರಿಗೆ ಟ್ರೀಟ್ಮೆಂಟ್ ಕೊಡೋದಾದ್ರೆ ಕನ್ನಡಿಗ ಡಾಕ್ಟ್ರು ತಮಿಳ್ ಪೇಷಂಟಿಗೆ ಹೃದಯ ಚಿಕಿತ್ಸೆ ಮಾಡಬೇಕು ಅಂದಾಗ ಅವನು ತಮಿಳಿಗ ಅಂತ ಹೇಳ್ಕೊಂಡೇನಾದ್ರೂ ಚಾಕು ಇಡೋ ಜಾಗದಲ್ಲಿ ಕತ್ರಿ ಹಾಕಿದ್ರ ಕಥೆ ಏನ್ರಿ? ಖಾಕಿ ತೊಟ್ಟ ಅಧಿಕಾರಿಯೂ ಕೂಡ ಭಾಷಾವಾರು ತಾರತಮ್ಯ ತೋರುವ ಹಾಗಿಲ್ಲ. ಆದರೆ ಇವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಆಯಿತು. ಎಲ್ಲರ ಚಿತ್ತ ಈಗ ಕಮಿಷನರ್ ವಿಷಾದತ್ತ ನೆಟ್ಟಿದೆ. ಮಂಗಳೂರು ಭಾಗದಲ್ಲಂತೂ ಸುಧೀರ್ ರೆಡ್ಡಿಯ ಪರ ವಿರೋಧ ಚರ್ಚೆಗಳು ಶುರುವಾಗಿರುವಂತಹದ್ದು. IPS ಅಧಿಕಾರಿ ವರ್ಸಸ್ IPS ಎನ್ನುವಂತಹ ಸಂಘರ್ಷಕ್ಕೆ ಕಾರಣವಾಗಿದೆ ಈ ಒಂದು ವಿಚಾರ. 30 ನಿಮಿಷ ಕೊಡಿ, ಕಮಿಷನರ್ ಕರ್ಮಕಾಂಡ ಬಯಲು ಮಾಡ್ತೀನಿ ಅಂತ ಹೇಳ್ತಾರಂತೆ. ಪತ್ರ ಬರೆದಿರೋದು ಗೃಹ ಮಂತ್ರಿಗಲ್ಲ, ಬದಲಾಗಿ ಸಲೀಂ ಅವರಿಗೆ, DGP ಸಲೀಂ ಅವರಿಗೆ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಪಬ್ಲಿಕ್ ಡೊಮೈನಲ್ಲಿ ಲಭ್ಯಾನೋ ಇಲ್ಲವೋ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. DG ಮತ್ತು IGP ಸಲೀಂಗೆ ಪತ್ರ ಬರೆದಿದ್ದಕ್ಕೆ DCR SP ಖಾಶಿ ಒಂದು ಘಟನೆ ನಡೆದಾಗ 2 ತರಹದ ಸತ್ಯಾಂಶಗಳು ಇರ್ತವೆ, ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.